ನಮ್ಮ ರಾಮನಗರ ಚನ್ನಪಟ್ಟಣದ ಗ್ರಾಮೀಣ ಶೈಲಿಯ ಭೋಜನವನ್ನ ಬಹಳ ಅಥೆಂಟಿಕ್ ಆಗಿ ಸೌದೆ ಒಲೆ ಮೇಲೆ ತಯಾರಿಸೋ ಇವರು ಅಷ್ಟೇ ಅಥೆಂಟಿಕ್ ಆಗಿರೋ ಸೆಟ್ಟಿಂಗ್ಸ್ ನಲ್ಲಿ ಉಣಬಡಿಸ್ತಾರೆ. ಇವ್ರ ಮೆನು ಬಹಳ ಸಿಂಪಲ್ಲು. ಬೆಳಗ್ಗೆ ಹೊತ್ತು ಚಿತ್ರಾನ್ನ, ಇಡ್ಲಿ ಮತ್ತೆ ದೋಸೆ ಇರ್ತದೆ. ಆ ಇಡ್ಲಿ ಮತ್ತೆ ದೋಸೆನ ಸ್ಪೆಷಲ್ ಆಗಿರೋ ಈರುಳ್ಳಿ, ಆಲೂಗೆಡ್ಡೆ ಪಲ್ಯ ಮತ್ತೆ ಚಟ್ನಿ ಜೊತೆ ನಂಚ್ಕೊಂಡು ತಿನ್ನೋದಕ್ಕೆ ಬಲೆ ಮಜವಾಗಿರ್ತದೆ. ಬಿಸಿ ಬಿಸಿ ತಟ್ಟೆ ಇಡ್ಲಿ ಬಲೆ ಸಾಫ್ಟ್ ಆಗಿರ್ತದೆ, ಹಂಗೆ ಗಂಟ್ಲಲ್ಲಿ ಇಳಿದೋಯ್ತದೆ. ಈ ಇಡ್ಲಿ ಮತ್ತೆ ದೋಸೆ ತಿನ್ನೋದಕ್ಕೆ ಬೆಣ್ಣೆನೇ ಬೇಕಾಗಿಲ್ಲ, ಅಷ್ಟು ಸಾಫ್ಟ್ ಆಗಿರ್ತವೆ. ಇನ್ನು ಮಧ್ಯಾಹ್ನದ ಹೊತ್ತು ಒಂದಲ್ಲ ಒಂಥರ ಕಾಳು, ಸೊಪ್ಪಿನ ಉಪ್ಸಾರು, ಮುದ್ದೆ, ಸಾಂಬಾರು, ರಸಮ್ಮು, ಮಜ್ಜಿಗೆ, ಮೊಸರು ಎಲ್ಲ ಅನ್ಲಿಮಿಟೆಡ್ ಆಗಿರುತ್ತೆ. ಒಂದು ಊಟಕ್ಕೆ 100 ರೂಪಾಯಿ ಚಾರ್ಜ್ ಮಾಡ್ತಾರೆ. ಎಕ್ಸ್ಟ್ರಾ ಪೇ ಮಾಡಿ ಆಮ್ಲೆಟ್ ಬೇಕಿದ್ರೆ ತಗೋಬೋದು. ಈ ಆಮ್ಲೆಟ್ನ ಬೇರೆ ಒಲೆನಲ್ಲಿ ಪ್ರಿಪೇರ್ ಮಾಡಿ ಕೊಡ್ತಾರೆ. ಹಾಗಾಗಿ ಸಸ್ಯಾಹಾರಿಗಳು ಏನು ತಲೆ ಕೆಡಿಸ್ಕೋಬೇಕಾದಿಲ್ಲ. ಕೆಂಗಲ್ಲು ಚನ್ನಪಟ್ಟಣದ ನಡುವೆ ಒಂದಾರ್ಗುಪ್ಪೆ ಗೇಟ್ ಅಂತ ಇದೆ. ಆ ಗೇಟ್ ಹತ್ರ ಇರುವ ಗೌಡ್ರು ಮನೆ ಮುದ್ದೆ ಊಟ ಅಂತ ಈ ಹೋಟ್ಲು ಹೆಸರು.